ಧಾರವಾಡ ಜಿಲ್ಲೆಯ ನವಲಗುಂದ ಪಟ್ಟಣದಿಂದ ಬಂದಿರುವಂಥದ್ದು. ಬಡತನ ಅನ್ನೋದು ಧರ್ಮ, ಜಾತಿ, ಊರು, ದೇಶ, ಪ್ರದೇಶವನ್ನೆಲ್ಲ ನೋಡಿ ಬರಲ್ಲ. ಮತ್ತು ಶಿಕ್ಷೆ ಕೆಲವು ಸರಿ ಪೇರೆಂಟ್ಸ್ಗಳಿಗೆ ಅವರು ಪಡೋ ಬಹುತೇಕ ಪೇರೆಂಟ್ಸಿನ ಆಸೆ ಏನು, ಮಕ್ಕಳಾಗತ್ವೆ, ಮಕ್ಕಳಾದ್ಮೇಲೆ ಚೆನ್ನಾಗಿರತ್ವೆ, ನಮ್ಮ ಮಕ್ಕಳು ನಮ್ಮನ್ನು ಅವುಗಳು ಚೆನ್ನಾಗಾಗತ್ವೆ, ನಾವು ಚೆನ್ನಾಗಾಗ್ತೀವಿ. ದಟ್ ಇಸ್ ಆಲ್ ಇಸ್ ದ ಹ್ಯೂಮನ್ ಕನ್ಸರ್ನ್ ಅಷ್ಟೇ, ಇನ್ನೇನಿರುತ್ತೆ ಅದರಿಂದ ಜಾಸ್ತಿ ಇರಲ್ಲ. ಆದರೆ ಅದನ್ನು ಆಸೆ ಪಟ್ಕೊಂಡು ಒಂದು ಮಗು ಆಯಿತು ಅಂದಾಗ ಅದಕ್ಕೇನೋ ಹೆಚ್ಚು ಕಡಿಮೆ ಆಯಿತು ಅಂದರೆ ಇನ್ನೊಂದು ಮಗುಗೆ ಏನೂ ಆಗಲ್ವೇನೋ ಅನ್ನೋ ಆಸೆನಲ್ಲಿ ಹೋಗಿ ಅದಕ್ಕಾಯಿತು ಅಂತ ಇನ್ನೊಂದಕ್ಕೆ ಮಾಡ್ಕೊಂಡಾಗ 3, 4 ಎಲ್ಲ ಆ ಥರ ಆಗಿಬಿಟ್ರೆ ಅದನ್ನು ಅನುಭವಿಸೋವಂಥ ಶಿಕ್ಷೆನ ದೇವ್ರು ಯಾಕೆ ಕೊಟ್ಟ ಅಂತ ಅವ್ರಿಗವರೇ ಕೇಳ್ಕೊತಿರ್ತಾರೆ. ನಮ್ಗೆ ಯಾಕೆ ಹಿಂಗೆ ಮಾಡ್ದ, ಯಾರಿಗೂ ಆಗದೆ ಇದ್ದಿದ್ದು ನಮಗೆ ಯಾಕೆ ಹಿಂಗೆ ಆಯ್ತಿದ್ದು ಅಂತ ಅನ್ಸುತ್ತೆ. ಬಟ್ ಅದನ್ನು ತಂದೆ ತಾಯಿಗಳು ನೀವು ಶಾಪ ಶಿಕ್ಷೆ ಅಂದ್ಕೊಳ್ಳೋ ಬದಲು ಓಕೆ ನಾವು ಕೇಳ್ಕೊಂಬಂದಿದ್ದಿಷ್ಟು, ಈಗ ನಾವು ಇದನ್ನು ಎದುರಿಸ್ಬೇಕಷ್ಟೇ ಅಂತ ತೀರ್ಮಾನ ಮಾಡಬೇಕು. ಬೇರೆ ದಾರಿ ಇಲ್ಲ, ಅದನ್ನು ಬಿಟ್ಟು ಬೇರೆ ದಾರಿ ಇಲ್ಲ. ಈ ಗಂಡ ಹೆಂಡತಿ ಕೂಡ ಅಂತಹದೇ ತೀರ್ಮಾನಕ್ಕೆ ಬಂದಂಗಿದೆ. ಆಲ್ ರೈಟ್, 3 ಮಕ್ಕಳಾಗಿದೆ, 3 ಮಕ್ಕಳ ಪರಿಸ್ಥಿತಿ ಹೀಗಾಗಿದೆ, ವಿಲ್ ಹ್ಯಾವ್ ಟು ಡೂ ಸಮಥಿಂಗ್, ಏನಾದ್ರು ಮಾಡಬೇಕಲ್ಲ ಬೇರೆ ಬದುಕಕ್ಕೀಗ ಮುಂದಕ್ಕೆ, ಅವುಗಳನ್ನ ಇರೋಷ್ಟು ದಿನನಾದ್ರು ಚೆನ್ನಾಗಿ ನೋಡ್ಕೊಳ್ಳೋಣ ಅನ್ನೋ ತೀರ್ಮಾನಕ್ಕೆ ಬಂದಂಗಿದೆ. ಹಾಗಾಗಿ ಈ ಕಥೆನ ನನ್ನ ಸಹೋದ್ಯೋಗಿ ಬಹುಶಃ ಧಾರವಾಡದಿಂದ ಕಳಿಸ್ಕೊಟ್ಟಿದ್ದಾನೆ. ಗುಡ್ ಸೆಲೆಕ್ಷನ್ ಅವನದು ನನ್ನ ಲೆಕ್ಕಾಚಾರದಲ್ಲಿ. ಬಿಕಾಸ್ ಕೆಲವೊಮ್ಮೆ ಸಮಾಜ ಇಂಟರ್ವ್ಯೂನ್ ಆಗದೇ ಇದ್ದರೆ ಇಂಥ ಕೇಸ್ಗಳಲ್ಲಿ ಯಾವ್ದಾದ್ರು ಇರಲಿ, ಧರ್ಮ ಜಾತಿ ಅಲ್ಲ ಪ್ರಶ್ನೆ, ಅದು ಇಂಟರ್ವ್ಯೂನ್ ಆಗದೇ ಇದ್ದರೆ ಡಿಸಾಸ್ಟರಲ್ಲಿ ಎಂಡ್ ಆಗತ್ತೀವಿ ಅವು. ದ ಡಿಸಾಸ್ಟರ್ ಈಸ್ ದೇ ಡೋಂಟ್ ವಾಂಟ್ ಟು ಲೀವ್, ದೇ ಜಸ್ಟ್ ವಾಂಟ್ ಟು ಗೋ ಅವೇ. ನಾನು ಐಮ್ ನಾಟ್ ಯೂಸಿಂಗ್ ದ ವರ್ಡ್ ಡೈ ಅಷ್ಟೇ, ಅದನ್ನು ಬಿಟ್ಟು ಇದನ್ನೆಲ್ಲ ಯೋಚನೆ ಮಾಡ್ತಾರೆ. ಹಾಗಾಗಿ ಲೆಟ್ ಸಿ ವೆದರ್ ವಿ ಕ್ಯಾನ್ ಪುಲ್ ಅಪ್ ಎ ಫ್ಯಾಮಿಲಿ, ಪ್ರಾಬಬಲಿ ಒಳ್ಳೆಯದಾಗತ್ತೆ ಅದರಾಗಲಿ. ಹೀಗೆ ಧಾರವಾಡ ಜಿಲ್ಲೆಯ ನವಲಗುಂದ ಪಟ್ಟಣದ ರಾಯೇಸಾಬ ಹಾಗೂ ಶಕೀಲ ದಂಪತಿಗೆ 3 ಮಕ್ಕಳು. ವಿಧಿಯಾಟ ಈ ದಂಪತಿಗೆ ಹುಟ್ಟಿದ 3 ಮಕ್ಕಳು ಬುದ್ಧಿಮಾಂದ್ಯರು. ಮೊದಲೇ ಬಡತನದಲ್ಲಿ ಜೀವನ ಕಳೀತಾ ಇದ್ದ ಕುಟುಂಬಕ್ಕೆ ಈಗ ಈ ಮಕ್ಕಳನ್ನ ಸಾಕೋದೇ ಸವಾಲು. ಕಳ್ಳಿಮಠ ಓಣಿಯಲ್ಲಿ ಚಿಕ್ಕದಾದ ಒಂದು ಕೊಠಡಿಯಲ್ಲಿ ಜೀವನ ನಡೆಸ್ತಾ ಇರೋ ಈ ದಂಪತಿಗೆ ಮಕ್ಕಳ ಆರೋಗ್ಯ ನೋಡ್ಬೇಕಾ ಅಥವಾ ದುಡಿಯೋಕ್ ಹೋಗಬೇಕಾ ಗೊತ್ತಾಗ್ತಾ ಇಲ್ಲ. ರಾಯೇಸಾಬ ನವಲಗುಂದ ಬಸ್ ನಿಲ್ದಾಣದಲ್ಲಿ ನೀರಿನ ಬಾಟಲ್ ಮಾರಿ ಜೀವನ ನಡೆಸ್ತಾ ಇದ್ದಾರೆ. ಸದ್ಯ ಮನೆ ನಡೆಸೋ ಕೂಡ ಕಷ್ಟ. ರಾಯೇಸಾಬ್ ಪತ್ನಿ ಶಕೀಲಾ ಮಕ್ಕಳ ಆರೈಕೆ ಮಾಡಲೇಬೇಕು. ಬಸ್ ನಿಲ್ದಾಣದಲ್ಲಿ ನೀರಿನ ಬಾಟ್ಲಿ ಮಾರೋ ಮೊದಲು ಕೂಲಿ ಕೆಲಸ ಮಾಡ್ತಾ ಇದ್ರು. ಕಳೆದ 5 ವರ್ಷದ ಹಿಂದೆ ಇದೇ ಕೂಲಿ ಕೆಲಸ ಮಾಡೋಕ್ ಹೋದಾಗ ಮರದ ಮೇಲಿಂದ ಬಿದ್ದು ಕಾಲು ಹಾಗೂ ಬೆನ್ನಿಗೆ ಪೆಟ್ಟಾಯ್ತು. ಆಗಿನಿಂದ ಹೆಚ್ಚಿನ ಭಾರ ಎತ್ತೋಕಾಗಲ್ಲ, ಹೀಗಾಗಿ ನೀರಿನ ಬಾಟಲ್ ಮಾರಾಟ ಮಾಡ್ತಾನೆ. ಅದೇ ಲಾಭದಲ್ಲಿ ತನ್ನ ಮನೆ ನಡೆಸಬೇಕು. ಮಕ್ಕಳಿಗೆ ಮಾಸಾಶನ ಬರುತ್ತೆ, ಆದ್ರೆ ಅದು ಮಕ್ಕಳ ಔಷಧಿಗೇನೆ ಸಾಕಾಗಲ್ಲ. ಹೀಗಾಗಿ ಒಂದು ಸಣ್ಣ ಅಂಗಡಿ ಮಾಡಿಸ್ಕೊಟ್ರೆ ವ್ಯಾಪಾರ ಮಾಡಿ ಜೀವನ ಕಟ್ಕೋತೀವಿ ಅಂತ ಮನವಿ ಮಾಡ್ತಾ ಇದೆ ಈ ಕುಟುಂಬ. ಮಕ್ಕಳ ಪರಿಸ್ಥಿತಿ ಮತ್ತು ಕಿತ್ತು ತಿನ್ನೋ ಬಡತನದ ನಡುವೆಯೂ ದುಡಿದು ತಿನ್ಬೇಕೆಂಬ ಈ ಕುಟುಂಬಕ್ಕೆ ಸಾಥ್ ನೀಡುವ ಪ್ರಯತ್ನ ನಮ್ದು. ಇದರಲ್ಲಿ ರಾಯ ಸಾಹೇಬ, ನೀವು ನೀರಿನ ಬಾಟ್ಲ್ ಮಾರೋದು, ಎಷ್ಟು ಬಾಟ್ಲ್ ವ್ಯಾಪಾರ ಆಗತ್ತೆ ಒಂದು ದಿನಕ್ಕೆ? ಒಂದು 2 ಬಾಕ್ಸ್ ಸಾಕು ಸರ್. ಅಂದರೆ 24 ಬಾಟ್ಲು. ನಿಮ್ಗೆ ಎಷ್ಟು ದುಡ್ಡು ಸಿಕ್ಕತ್ತೆ ಅದರಲ್ಲಿ? ಅದರಲ್ಲಿ 200 ಸಿಗುತ್ತೆ ಸರ್. 200. ಹೌದಾ? ಅದು ಎಷ್ಟು, ಒಂದು ಬಾಟ್ಲಿಗೆ ಎಷ್ಟು ದುಡ್ಡು? 20 ರೂಪಾಯಿ ಸರ್. ನಿಮ್ಗೆ ಎಷ್ಟು 10 ರೂಪಾಯಿ ಕೊಡ್ತಾರಾ? ಯಾರು ಕೊಡೋರು? ಕೊಡೋರು ಸರ್. ಬಾಟ್ಲು ಕೊಡೋರು? ಬಾಟ್ಲು ಸರ್. ಅದು ಬಿಟ್ಟು ಬೇರೆ ಏನು ಬರಲ್ವಾ ನಿಮಗೆ? ಗಿಡದ ಮ್ಯಾಗಿಂದ ಬಿದ್ದೀನಿ ಸರ್. ಮುಂಚೆನ ಗಿಡ ಮೊದಲು ಹೊಲಕ್ಕೆ ಹೋಗಿದ್ರಿ, ಗಿಡದಿಂದ ಬಿದ್ದೀನಿ ಸರ್. ಬಿದ್ದ ಮ್ಯಾಗ ಅದು ಫ್ರ್ಯಾಕ್ಚರ್ ಆಗೈತೆ ಸರ್. ಅದ್ರ ನಿಂತು ಒಟ್ಟು ಬಾಟಲಲ್ಲಿ ಇದಷ್ಟು ಮಾಡ್ತೀನಿ ಸರ್. ದುಡಿ ಅಂತ ಶಕ್ತಿ ಬಿಟ್ಟು ಬೇರೆ ಏನು ದುಡಿಮೆ ಇಲ್ಲ ಸರ್. ಹಾಕಿ ಮನ್ಯಾಗ ಮಕ್ಕಳು ಈ 3 ಮಕ್ಕಳು ನೋಡ್ಬೇಕಲ್ಲ. ಇವು 3 ಮಕ್ಕಳು ನೋಡ್ಕೊಂಡು ಮನ್ಯಾಗ ನೀವು ಮನ್ಯಾಗ ಏನು ಮಾಡಂಗಿಲ್ಲನ? ಏನಿಲ್ರಿ, ಇವ್ರು 3 ಬಟ್ಟೆ ಗಿಟ್ಟೆ ಹೊಲಿಯಕ್ಕಾಗಲ್ಲ? ಇಲ್ರಿ, ಆಗಲ್ಲ. ಕಲ್ತ್ಕೋಕೇನು? ಇವ್ರ ಮನೆ ಎಲ್ಲರೂ ಹೋಗಿ ಸ್ವಲ್ಪ ಕುಂತಿ ಅಂದ್ರೆ ಏನಂತಾರೆ ರೀ, ಮಕ್ಳು ಹೊಲ್ಸಡ್ ಮಾಡ್ತಾರೆ, ಕರ್ಕೊಂಡು ಹೋಗ್ರ ಮನೆಗೆ ಅಂತಾರೆ ರೀ. ಎಲ್ಲಿ ಎದಕ್ಕೆ ಒಬ್ರು ಬಾಕಿಲ್ಲ ಹೋಗಂತಿಟ್ಟು ಹೊತ್ತು ಕುಂದ್ರಬೇಕಂದ್ರೆ ಸರ್, ನಿನ್ನ ಮಕ್ಕಳು ಕರ್ಕೊಂಡು ಕುಂದ್ರಬೇಡ, ಮನೆಗೆ ಹೋಗು ಅಂತಾರೆ. ಸುಬಾನಿ ಯಾರಿದ್ರಲ್ಲಿ? ಇವನ ಇವನ? ಐ ಐ ಐ ಐ ಐ
ನಮಸ್ಕಾರ ಮಾಡ. 15 ವರ್ಷ ಅದಾನ್ರಿ ಸರ್. ಸಲಾಮ್ಕರ 15 ವರ್ಷ ನೋಡ್ರಿ. ಆಕಿ ಶಬಾನ ಶಬಾನ ಇಲ್ಲದಾಳ್ರಿ. ಈಕೇನ ಹ್ಞೂ ರೀ. 7ನೇ ಸಾಲಿಗೆ ಹೋಗ್ತಾಳ್ರಿ ಆಕಿ. ಶಾಲೆ ಹೋಗ್ತಿ? ಕುಂದ್ರಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಹೆಸರು ಹಚ್ಚಿರಿ, ಹಂಗೇನೋ ಸೌಲಭ್ಯ ಬಂದ್ರೆ ನಾವು ಕೊಡ್ತೇವೆ ಅಂತ ಟೀಚರ್ಗಳು ಹೆಸರು ಹಚ್ಚಿಸ್ಕೊಂಡಾರ. ಹೋಗ್ತಾಳ? ಹೋಗಿಲ್ರಿ. ನಾವು ಹೋಗಿ ಕುಂದ್ರಿಸಿದ್ರೆ ಆಯಾಗಳು ಟೀಚರ್ಗಳು ಏನಂತಾರೆ ಅವ್ರು ಶಾಟ್ ಮಾಡ್ತಾರ, ಬೇಡ ಒಂದು ಮಕ್ಕಳಿಗಿಂತ ಒಂದು ಮಕ್ಳಿಗೆ ಹಾಕಾವು ಬೇಡ. ಈಗೆಲ್ಲ ಹೋಗಂಗಿಲ್ಲ. ಎಲ್ಲಿ ಅವ್ರನ್ನ ಜಪಾನ್ಗಳು ಮಾಡ್ಕೊಂಡು ಮನ್ಯಾಗ ಇರ್ತೇನೆ. ಈಗ ನಿಮ್ಮೊಂದು ಅಂಗಡಿ ಮಾಡಿಕೊಟ್ರೆ ಜೀವನ ಚಲೋ ಮಾಡ್ಕೊತೀನಿ ಅಂತ. ಜೀವನ ಮಾಡ್ಕೊಂಡು ನೀನು ಆಮೇಲೆ ಏನಾದ್ರು ಪೋಖ್ರಿ ಗೀಕ್ರಿ ಕೆಲಸ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ, ಹೇಳಿದ್ದೀನಿ. ಏನೋ ಮಾಡ್ಕೊಡ್ತೀನ ನೀನು ಹಾಕಿ ನಾವುಗಳನ್ನ ನೋಡ್ಕೊಳ್ತೀನಿ ಅಂತ ನಿಮ್ಗೆ ಮಾಡ್ಕೊಡ್ತೀನಿ. ನೀನು ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡಿ ಪೋಖ್ರಿ ಇರ್ತಾರೆ ಏನಾರು ಮಾಡಿಗಿಡಿದ್ರೆ ನಾನು ಸುಮ್ಮನೆ ಇರಲ್ಲ. ಆಮೇಲೆ ಸರ್ ಗೊತ್ತಾಯ್ತಾ? ಕಿತ್ಕೊಂಡು ಹೋಗ್ತೀನಿ ವಾಪಸ್ಸು. ಗೊತ್ತಾಯ್ತಾ? ಹಾಂ, ಇಬ್ರಿಗೂ ನಾನು ಒಂದು ಅಂಗಡಿ ಮಾಡಿಸ್ಕೊಡ್ತೀನಿ, ಅಲ್ಲಿ ವ್ಯಾಪಾರ ಮಾಡ್ರಿ. ಮತ್ತೆ ನಿಮಗೆ ಅಲ್ಲಿ ಸಾಮಾನು ಏನು ಬೇಕೈತಿ ನಾನು ನಿಮ್ಗೆ ರೊಕ್ಕ ಕೊಡೋಂಗಿಲ್ಲ, ಈಗಲೇ ಹೇಳಿದ್ದೀನಿ. ನಿಮ್ಗೆ ಇಬ್ಬರು ಕೈಗೂ ರೊಕ್ಕ ಕೊಡೋಂಗಿಲ್ಲ ನಾನೀಗ. ಅಂಗಡಿ ಮಾಡಿಸ್ಕೊಟ್ಟು ನಿಮಗೆ ಒಂದು ವಾರಕ್ಕೆ ಎಷ್ಟೆಷ್ಟು ಏನೇನು ಬೇಕಾಗ್ತದೆ ಅಲ್ಲೊಂದು ಜಾಗ ಮಾಡಿಸ್ತೀನಿ, ಅಲ್ಲಿಂದ ಫ್ರೀ ತರ್ರಿ. ನೀವೇನು ರೊಕ್ಕ ಕೊಡೋಂಗಿಲ್ಲ ಅದಕ್ಕೆ. ಹ್ಞೂ ರೀ. ನಿಮ್ಗೆ ಅರ್ಥ ಆಗ್ತಿದ್ಯಾ? ನಿನ್ನ ಕೈ ಕಾಲ ಆಯ್ತದಲ್ಲ, ಹೋಗಿ ತಗೊಂಬ, ಹೋಗಿ ತಗೊಂಬಂದು ವ್ಯಾಪಾರ ಮಾಡು. ವ್ಯಾಪಾರ ಮಾಡಿ ಬಂದಿದ್ದು ದುಡ್ಡು ತೊಗೊಂಡು ಅವ್ರಿಗೆ ವಾಪಸ್ ಕೊಟ್ಬಿಟ್ಟು ನಿನ್ನ ಪ್ರಾಫಿಟ್ನ ಇಟ್ಕೊಂಡು ಮತ್ತೆ ನೆಕ್ಸ್ಟ್ ವೀಕಿಗೆ ಏನೇನು ಬೇಕು ತಗೊಂಬ. ಗೊತ್ತಾಯ್ತಾ? ನಾನು ನಿಮ್ಮ ಕೈಗೆ ರೊಕ್ಕ ಕೊಡಂಗಿಲ್ಲ. ಇಲ್ಲ ಬೇಡ, ನೀವು ಒಂದು ದಾರಿ ತೋರಿಸಿ. ಅರ್ಥ ಆಯ್ತಲ್ಲ? ಈಗ ಮಾಡಿಸ್ಕೊಡ್ತೀನಿ. ಮಾಡಿಸ್ಕೊಂಡು ಒಳ್ಳೇದಾಗಲಿ ಎಲ್ಲರಿಗೂ. ಏಯ್ ಬಾಯ್. ಟಾಟಾ ಕರ್ ಟಾಟಾ ಕರ್. ಸಲಾಮ್ ಕರ್. ಆಲ್ ರೈಟ್. ಇವತ್ತಿನ ಬೆಳಕು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ, ಹೋಗ್ಬಿಟ್ಟು ಬರ್ತಾ ಇದ್ದೀನಿ. ಒಂದೊಂದು ಕತೆ ಒಂದೊಂದು ಥರ ಈ ಥರದ್ದು ಒಂದೊಂದು ಸರಿ ನಾನು ಅದನ್ನೇ ಹೇಳಿದ್ನಲ್ಲ, ಇದನ್ನು ಬಿಟ್ಟರೆ ಇದು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಕುಟುಂಬಕ್ಕೆ. ಸಾಮಾಜಿಕವಾಗಿ ಈ ರೀತಿ ಸಮಾಜ ಇಂಟರ್ವ್ಯೂನ್ ಆಗದೇ ಇದ್ದರೆ ಕೆಲವು ಸರಿ ಕೆಲವು ಕುಟುಂಬಗಳು ಹಾಳಾಗತ್ತವೆ. ಇದರಿಂದ ಏನೋ ಆಗಿಬಿಡುತ್ತೆ, ಅವರು ದೇಶ ಕಟ್ಟೋಕೆ ಏನೋ ಮಾಡಿಬಿಡ್ತಾರೆ ಅಂತ ಏನಲ್ಲ, ಅವರ ಬದುಕನ್ನು ಅವ್ರು ಕಂಡುಕೋತಾರೆ ಅಷ್ಟೇ. ದಟ್ ಇಸ್ ಆಲ್ ಸೊಸೈಟಿ ಕ್ಯಾನ್ ಡೂ. ದಟ್ ಇಸ್ ವಾಟ್ ವಿ ವಿಲ್ ಡೂ. ನಾವು ಮಾಡ್ತಿರೋ ಈ ಕಾರ್ಯಕ್ಕೆ ಕೈ ಜೋಡಿಸ್ತಿರೋ ನಿಮಗೊಂದು ದೊಡ್ಡ ನಮಸ್ಕಾರವನ್ನು ಹಾಕಿ, ನಮ್ಮ ಎಲ್ಲ ಬೆಂಬಲ ಕೊಡೋವಂಥ ನಮ್ಮ ದಾನಿಗಳು ಅಥವಾ ನನ್ನ ಸಪೋರ್ಟ್ ಮಾಡೋರು, ನಮಗೆ ಇಷ್ಟಪಡೋರು ಎಲ್ಲರಿಗೂ ನಿಮಗೊಂದು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಬಿಕಾಸ್ ಇಟ್ಸ್ ವೆರಿ ಮೂವಿಂಗ್. ನನಗೆ ನನ್ನ ಪ್ರಕಾರದಲ್ಲಿ ಇದು ವರ್ಷದ ಕೊನೆಯದು ಅನ್ನೋ ಕಾರಣಕ್ಕೆ ಇದೊಂದು ಲಾಸ್ಟ್ದೊಂದು ಸಣ್ಣ ಒಂದು 30 ನಿಮಿಷದ ಭಾಷಣ ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ಹೊರಗಡೆ ಹೋದಾಗ 2 ಪ್ರಶ್ನೆಗಳನ್ನು ಕೇಳುತ್ತಾರೆ. ಒಂದು ಬಿಗ್ ಬುಲೆಟಿನ್ ವಿಚಾರದಲ್ಲಿ ಮಾತಾಡ್ತಾ ಇರ್ತಾರೆ. ಅದಾದ ಕೂಡಲೇ ಅವ್ರ ಸಬ್ಜೆಕ್ಟ್ ಬರೋದು ಯಾವುದು ಅಂತಂದರೆ ಬೆಳಕು. ಅವರೆಲ್ಲರಿಗೂ ಏನನ್ನಿಸ್ಬಿಟ್ಟಿದೆ ಅಂತಂದರೆ, ನಾವೇನೋ ಭಾಳ ದೊಡ್ಡ ಗನಂದಾರಿ, ಯಾರೂ ಮಾಡೋಕ್ಕಾಗದೇ ಇರೋ ಕೆಲಸ ಏನೋ ಮಾಡಿಬಿಡ್ತಾ ಇದ್ದೀವಿ ಅಂತ ಅಂದ್ಕೊಂಬಿಟ್ಟಿದ್ದಾರೆ. ಹಾಗೇನಿಲ್ಲ ಅದು ಆ್ಯಕ್ಚುಲಿ ನನ್ನ ಪ್ರಕಾರ. ಈಗ ನಾವೇನು ಮಾಡ್ತಾ ಇದ್ದೀವಿ ಆ ಕೆಲಸನ ನೀವೆಲ್ಲರೂ ನಿಮ್ಮ ನಿಮ್ಮ ಲೆವೆಲ್ನಲ್ಲಿ ಚಿಕ್ಕದಾಗಿ ಮಾಡ್ಬೋದು. ಬೇಕಿದ್ದರೆ ಈ ಥರನೇ ಮಾಡಬೇಕು ಅಂತ ಏನಿಲ್ಲ ಅದಕ್ಕೆ. ಬಟ್ ಭಾಳ ಜನ ಹಂಗೆ ಅಂದ್ಕೊಂಬಿಟ್ಟಿರ್ತಾರೆ. ನಾನು ಅವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ, ಇಲ್ಲ ಅದು ನನ್ನ ಒಬ್ಬನ ಕೆಲಸ ಅಲ್ಲ, ಹೇಗೆ ಅದು ಎಷ್ಟೊಂದು ಜನರ ಸಹಕಾರದೊಂದಿಗೆ ಆಗ್ತಿರೋ ಕೆಲಸ ಅದು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಅವ್ರುಗಳಿಗೆ ಪಡೋ ಸಂತೋಷ ಮತ್ತು ಅವ್ರುಗಳು ಪಡೋ ಆನಂದ ಮತ್ತು ಕೆಲವರು ಪಡೋವಂಥ ಹೆಮ್ಮೆ ಮತ್ತು ಅದಕ್ಕಿಂತ ಇಂಪಾರ್ಟೆಂಟ್ ಅಂತಂದರೆ, ಕೆಲವರು ನಮ್ಮ ಆಫೀಸಿಗೆ ಬಂದೋ ನನ್ನ ಎಲ್ಲೋ ಹೋಗಿದ್ದ ಜಾಗದಲ್ಲೋ ಚೆಕ್ ಬುಕ್ ಹಿಡ್ಕೊಂಡೋ ಅಥವಾ ನಾನು ದುಡ್ಡು ಕೊಡಬೇಕಲ್ಲ ಇದಕ್ಕೆ ಹೇಗೆ ಕೊಡೋದು ಅಂತ ಕೇಳಿದಾಗ ಯು ಫೀಲ್ ವೆರಿ ಪ್ರೌಡ್ ಒಂಥರ. ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ವಿ ಹ್ಯಾವ್ ಟು ಡೂ ಇಟ್ ಇನ್ ಸೊಸೈಟಿ ನನ್ನ ಪ್ರಕಾರದಲ್ಲಿ. ದಟ್ ಈಸ್ ಮೈ ಬಿಲೀಫ್. ಅದು ಆ ಬಿಲೀಫ್ನ 2024ರಲ್ಲಿ ಇನ್ನಷ್ಟು ಉತ್ಸಾಹದೊಂದಿಗೆ ಮುಂದುವರಿಸ್ತೀವಿ ಅನ್ನೋ ಮಾತಿನೊಂದಿಗೆ ಈ 209ನೆಯ ಇವತ್ತಿನ ಈ ಬೆಳಕು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಾವು ಹೋಗ್ಬಿಟ್ಟು ಬರ್ತೀವಿ. ವರ್ಷ ಕಳೆದು ಹೋಗಿದೆ, ಹೊಸ ವರ್ಷ ಬರುತ್ತೆ, ಹೊಸ ಸಮಸ್ಯೆಗಳು ಬರುತ್ತೆ, ಹೊಸ ಸವಾಲುಗಳು ಬರುತ್ತೆ, ಹೊಸ ಹರ್ಷವೂ ಇರುತ್ತೆ. ಆದರೆ ಅದನ್ನು ಹುಡುಕೋಬೇಕಾಗಿದ್ದು ನಾವು. ಸಮಸ್ಯೆ ಸವಾಲಿನ ಮಧ್ಯೆ ಇರುವ ಹರ್ಷವನ್ನು, ಸಂತೋಷವನ್ನು ಹುಡುಕದೇ ಇದ್ದರೆ ಲಾಸ್ ನಮಗೆ. ಹಾಗಾಗಿ ಅದನ್ನು ಹುಡುಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೆಟ್ ದ ನ್ಯೂ ಇಯರ್ ಬ್ರಿಂಗ್ ಹ್ಯಾಪಿನೆಸ್. ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಹೊಸ ವರ್ಷ. ಎಲ್ಲರಿಗೂ ನಮಸ್ಕಾರ.